ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ನಲ್ಲಿ ನಾವು ಡೈಲಿ ರೋಟೀನ್ ಹೇಗಿದ್ದೀವಿ ಅಂತ ಹೇಳಿಬಿಟ್ಟೆ ತೋರಿಸ್ತಾ ಇದ್ದೀನಿ. ಹಾಗೆ ನಾವು ಇವತ್ತು ಬೆಳಗ್ಗೆ ಎದ್ಬಿಟ್ಟು ತಿಂಡಿ ಏನು ಮಾಡೋಣ ಅಂತ ಅಂದ್ಕೊತಾ ಇದ್ದಾಗ ನಾನು ನಿನ್ನೆ ನೈಟು ದೋಸೆ ಮಾಡೋಣ ಅಂದ್ಕೊಂಡು ಎಲ್ಲ ಹಿಟ್ಟನ್ನ ಅಕ್ಕಿಯೆಲ್ಲ ಮಿಕ್ಸಿ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಪ್ಲಾನಿಂಗ್ ಚೇಂಜ್ ಆಗೋಯಿತು. ಏನು ದೋಸೆ ಮಾಡೋದು ಬೇಡ, ಪಡ್ಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಕ್ಯಾರೆಟು ಈರುಳ್ಳಿ ಅವನ್ನೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಫಸ್ಟ್ ಕ್ಯಾರೆಟ್ ಮಾತ್ರ ಹಾಕ್ಕೊಂಡೆ. ಇಲ್ಲ, ಕ್ಯಾರೆಟ್ ಮಾತ್ರ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಅದ್ರ ಜೊತೆಗೆ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕಿಬಿಟ್ಟು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಇಂಗು ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈಗ ನಾನು ನಮ್ಮ ಮನೆಯವ್ರ ಹತ್ರ, ನಮ್ಮ ಹಸ್ಬೆಂಡ್ ಹತ್ರ ಆನಿಯನ್ ಕಟ್ ಮಾಡಿಸ್ಕೊತಾ ಇದ್ದೀನಿ. ಯಾಕಂದರೆ ಸ್ಪೀಡಾಗಿ ಆಗುತ್ತೆ, ಒಬ್ಬರೇ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಟ್ ಮಾಡೋಕ್ಕೆ ಹೇಳಿಬಿಟ್ಟು ನಾನು ಒಗ್ಗರಣೆ ಹಾಕೋಣ ಅಂತ ಹೇಳಿ ಒಂದು ಸಣ್ಣ ಪ್ಯಾನಲ್ಲಿ ಎಣ್ಣೆನ ಇಟ್ಬಿಟ್ಟು ಆಯಿಲು ಹೀಟ್ ಆಗೋಕ್ಕೆ ಇಟ್ಬಿಟ್ಟು ಅವಾಗಷ್ಟೇ ನನ್ನ ಮಗ ಅಥರ್ವ ಎದ್ದ. ಬಂದ್ಬಿಟ್ಟು ಈಗ ಹಾಯ್ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾನೆ. ಜಸ್ಟ್ ಕೇಳಿಸ್ಕೊಳ್ಳಿ ನೀವು ಕೂಡ. ಗುಡ್ ಮಾರ್ನಿಂಗ್ ಅಥರ್ವ. ಗುಡ್ ಮಾರ್ನಿಂಗ್. ಇಲ್ಲಿ ಆಯಿಲ್ ಹೀಟ್ ಆಗಿದೆ. ಈಗ ನಾವು ಒಗ್ಗರಣೆ ಹಾಕೋಬಿಡೋಣ. ಫಸ್ಟು ನಾನು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಇಷ್ಟನ್ನು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಇಂಗು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಈಗ ಎಣ್ಣೆ ಬಿಸಿಯಾಗಿದ್ದಾಗೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಇಂಗನ್ನ ಹಾಕ್ಕೋಬೇಕು. ಈಗ ಇಂಗು ಹಾಕ್ಕೊಂಡು ಈಗೆಲ್ಲ ನಾವು ತರಕಾರಿಗಳು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡಿದ್ದೀವಲ್ಲ ಅದ್ರ ಮೇಲ್ಗಡೆ ಇದನ್ನು ಹಾಕ್ಕೋಬೇಕು. ನಾನು ಇವಾಗ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿದ್ದು ಲೇಟ್ ಆಯಿತು. ಫಸ್ಟ್ ಕ್ಯಾರೆಟ್ ಮಾತ್ರ ಹಾಕಿದ್ದೆ. ಅದಕ್ಕೆ ಈಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದನ್ನು ನೋಡ್ತಾ ಇದ್ದರೆ ಎಷ್ಟೊತ್ತಿಗೆ ಮಾಡ್ಕೊಂಡು ತಿಂತೀವೋ ಅಂತ ಅನಿಸುತ್ತೆ. ನಾನು ತುಂಬ ದಿನ ಆಯಿತು ಪಡ್ಡು ಮಾಡಿರಲಿಲ್ಲ. ತುಂಬ ಅಂದರೆ ಆಯಿತು, ಒಂದು 2-3 ತಿಂಗಳ ಥರನೇ ಆಯಿತು. ನಾನು ಯಾವಾಗಲೂ ದೋಸೆ ಇಡ್ಲಿನೇ ಜಾಸ್ತಿ ಮಾಡ್ತಿದ್ದೆ, ಬಿಟ್ಟರೆ ಪಡ್ಡು ಮಾಡ್ತಾ ಇರಲಿಲ್ಲ. ಈಗ ನಾನು ಮೇಲ್ಗಡೆ ಒಗ್ಗರಣೆನ ಕೂಡ ಹಾಕ್ಕೊತಾ ಇದ್ದೀನಿ, ಬಿಸಿಯಾಗಿರೋಂಥ ಒಗ್ಗರಣೆ. ಅದಕ್ಕೆ ನೋಡೋದಕ್ಕೆ ಕ್ಯಾರೆಟ್ ಕಾಣಿಸ್ತಾ ಇಲ್ವಲ್ಲ, ಅದಕ್ಕೆ ಒಂಚೂರು ಕ್ಯಾರೆಟ್ ಹಾಕ್ಕೊಳ್ಳೋಣ, ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಅಂತ ಮೇಲ್ಗಡೆ ಕ್ಯಾರೆಟ್ ಹಾಕ್ಕೊಂಡು ಈಗ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಈ ಥರ ಎಲ್ಲ ನೋಡೋಕ್ಕೆ, ಎಲ್ಲ ಹೆಚ್ಚಿ ಮಿಕ್ಸ್ ಮಾಡಿರೋದು ಹಾಕಿ ನೋಡೋದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆಲ್ರೆಡಿ ಮೊದಲೇ ಹಿಟ್ಟಿಗೆ ಸೋಡಾ ಪುಡಿ ಮತ್ತು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ. ಹಾಗಾಗಿ ಮತ್ತೆ ತೋರ್ಸೋಕ್ಕಾಗಲಿಲ್ಲ ಉಪ್ಪು ಹಾಕಿರೋದನ್ನು. ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಮತ್ತು ಏನೇ ಎಕ್ಸ್ಟ್ರಾ ಹಾಕಬೇಕು ಅಂತ ಏನಿಲ್ಲ. ಹಾಕೋರೆಲ್ಲ ಇನ್ನೂ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಮೇತ ಒಗ್ಗರಣೆಗೆ ಹಾಕೋರು ಹಾಕ್ತಾರೆ. ನಾನು ಹಾಕಲ್ಲ, ನನಗೆ ಅದು ಹಂಗೆ ತಿಂತೀಯಾ? ಓಕೆ ಚಿನ್ನ. ಕ್ಯಾರೆಟ್ ತಿಂಟಾಡು. ಏನು ಮಾಡಬೇಕು? ಬಾಯ್ಲ್ ಮಾಡಬೇಕಾ? ಓಕೆ. ಪ್ಲೀಸ್ ಕೊಡಬೇಕಾ? ಓಕೆ ಚಿನ್ನ, ಮಾಡಿಕೊಡ್ತೀನಿ. ನಮ್ಮ ಅಥರ್ವಂಗೆ ಕ್ಯಾರೆಟ್ ಅಂದರೆ ಇಷ್ಟ, ಆದರೆ ಹಸಿ ಕ್ಯಾರೆಟ್ ತಿನ್ನಲ್ಲ ಅವನು. ಬೇಯಿಸಿರೋ ಕ್ಯಾರೆಟ್ ಅಂದರೆ ಇಷ್ಟ. ಹಾಗಾಗಿ ನಂಗೆ ಪ್ಲೀಸ್ ಮಮ್ಮಿ ಕ್ಯಾರೆಟ್ ಕೊಡು ಮಮ್ಮಿ ಅಂತ ಕೇಳ್ತಾ ಇದ್ದ. ಹಾಗಾಗಿ ನಾನು ಕ್ಯಾರೆಟು ಇದರಲ್ಲೇ ಮಿಕ್ಸ್ ಮಾಡಿದ್ದೀನಿ, ಇದನ್ನೇ ತಿನ್ನು, ಇದರಲ್ಲೇ ಇದೆ ಅಂತ ಹೇಳಿಬಿಟ್ಟು ಪಡ್ಡು ಹಾಕ್ತಾಯಿದ್ದೀನಿ. ನಾನೇ ವಿಡಿಯೋ ಮಾಡಿಕೊಂಡು ನಾನೇ ಪಡ್ಡು ಮಾಡ್ತಾ ಇರೋದ್ರಿಂದ ವಿಡಿಯೋ ಅಷ್ಟು ಸರಿಯಾಗಿ ಹಿಡಿಯೋಕ್ಕಾಗಿಲ್ಲ. ಹಾಗೆ ಮಗ್ಚೋದನ್ನೆಲ್ಲ ನೀಟಾಗಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಸ್ಟ್ಯಾಂಡಲ್ಲಾದರೂ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ನಾನು ಸ್ವಲ್ಪ ಅಲ್ಲಿ ಎಲ್ಲ ಹಿಟ್ಟಿನ ಪಾತ್ರೆ ಕಟ್ ಮಾಡಿರೋದು ಎಲ್ಲ ಇಟ್ಕೊಂಡು ಫುಲ್ ಪ್ಲೇಸ್ ಎಲ್ಲ ಫುಲ್ ಮಾಡ್ಕೊಬಿಟ್ಟಿದ್ದೆ. ಹಾಗಾಗಿ ಫೋನ್ನ ಇಡೋಂಗಾಗಲಿಲ್ಲ. ಸರಿ ಎಷ್ಟಾಗುತ್ತೋ ಅಷ್ಟು ಇರಲಿ ಅಂತ ಹೇಳ್ಬಿಟ್ಟು ಕೈಯಲ್ಲೇ ವಿಡಿಯೋ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ಈಗ ಆಲ್ರೆಡಿ ಜಾಸ್ತಿ ಟೈಮ್ ಬಿಡೋದೇ ಬೇಡ. ಏನಪ್ಪ ಅಂದರೆ ನಾವು
ಪಡ್ಡು ಮಾಡಬೇಕಾದ್ರೆ ಲಾಸ್ಟ್ ಲೈನಲ್ಲಿರೋವೆಲ್ಲವನ್ನು ಹಾಕ್ಕೊಂಡು ಫಸ್ಟ್ ಹಾಕ್ಕೊಂಡು ಲಾಸ್ಟಲ್ಲಿ ಮಧ್ಯ 3ನ ಹಾಕಬೇಕು. ಯಾಕಂದರೆ ಮಧ್ಯ ಹೀಟ್ ಜಾಸ್ತಿ ಇರೋದ್ರಿಂದ ಬೇಗ ಬೆಂದು ಹೋಗಿಬಿಡುತ್ತೆ. ಹಾಗಾಗಿ ಇದು ಒಂದೇ ಕೈಯಲ್ಲಿ ಮಗ್ಚಕ್ಕೆ ಹಾಗಾಗಿ ಸರಿಯಾಗಿ ಬರಲಿಲ್ಲ. ಹಾಗಾಗಿ ವೀಡಿಯೋನ ನೆಕ್ಸ್ಟ್ ಫೋನ್ನ ಇಟ್ಬಿಟ್ಟು ಆಮೇಲೆ ಮಗ್ಚಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ನಾವು ಹಾಕೊಳೋದ್ರಿಂದ ಲಾಸ್ಟ್ ರೌಂಡಲ್ಲಿರೋದನ್ನ ನಾವು ಫಸ್ಟ್ ಹಾಕ್ಕೊಂಡ್ರೆ ಅಲ್ಲಿ ಹೀಟ್ ಸ್ವಲ್ಪ ಕಡಿಮೆ ಇರುತ್ತಲ್ವ, ಹಾಗಾಗಿ ಲೇಟಾಗಿ ಬೇಯುತ್ತೆ. ಮಧ್ಯದಲ್ಲಿ ಚೆನ್ನಾಗಿ ಬೇಗ ಬೆಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಒಳಗಡೆ ಸಮೇತ ಹಿಟ್ಟಿಲ್ಲ, ಎಲ್ಲ ನೀಟಾಗಿ ಬೆಂದಿದೆ. ನಾನು ಫಸ್ಟಿಗೆಲ್ಲ ಮಾಡಬೇಕಾದ್ರೆ ಅಷ್ಟು ನೀಟಾಗಿ ಬೇಯಿಸೋಕ್ಕೆ ಬರ್ತಾ ಇರಲಿಲ್ಲ. ಈಗೀಗ ಚೆನ್ನಾಗೇ ಅಡ್ಜಸ್ಟ್ ಆಗಿದೆ, ಬರ್ತಾ ಇದೆ ಚೆನ್ನಾಗೆ. ಒಳಗಡೆ ಹಿಟ್ಟು ಹಾಗೆ ಉಳಿದು ಬಿಡ್ತಾ ಇರ್ತಿತ್ತು. ನೋಡಿ ಆ ಥರ ಲಾಸ್ಟ್ ಎಡ್ಜಲ್ಲಿರೋದನ್ನ ಮೊದಲನ್ನ ಹಾಕೋಬೇಕು ಪಡ್ಡುನ, ಆವಾಗ ಬೇಗ ಸೀದಲ್ಲ. ನಾವು ತೆಗಿಯಬೇಕಾದ್ರೆ ಮಧ್ಯದಲ್ಲಿರೋದನ್ನು ಫಸ್ಟ್ ತೆಗಿಬೇಕು, ಆವಾಗ ಯಾವುದೇ ಥರ ಸೀದಲ್ಲ, ಏನು ಹಾಳಾಗಲ್ಲ, ಚೆನ್ನಾಗಿ ಬರುತ್ತೆ ಪಡ್ಡು. ನನಗಂತೂ ತುಂಬ ಖುಷಿಯಾಯಿತು ಇವತ್ತಿನ ಪಡ್ಡು ನೋಡಿ. ತಿನ್ನೋಣ ಅಂದರೆ ನನಗೆ ಅದ್ರ ಜೊತೆಗೆ ಆಲೂಗಡ್ಡೆ ಕರಿ ಮಾಡಿದ್ರು. ನನಗೆ ಅದು ಆಲೂಗಡ್ಡೆ ಕರಿ ಜೊತೆ ಅಷ್ಟು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ಚಟ್ನಿ ಇದ್ದರೆ ಚೆನ್ನಾಗೆ ಅಂತ ಅನಿಸ್ತು. ಹಾಗಾಗಿ ಚಟ್ನಿ ತಗೊಬರ್ರಿ ಅಂದೆ. ಚಟ್ನಿ ಮಾತ್ರ ಯಾರು ಕೊಡ್ತಾರೆ ಅಂತ ಹೇಳಿದ್ರು. ಹಂಗಾರೆ ಅದ್ರ ಜೊತೆಗೆ ಇಡ್ಲಿ ತಗೊಬರ್ರಿ, ಇಡ್ಲಿ ನೀವು ತಿನ್ನಿರಿ, ಚಟ್ನಿ ನಾನು ತಿಂತೀನಿ ಅಂತಿದ್ದೆ ನಾನು. ಏನು ತಗೊಬಂದೆ ಚಿನ್ನ? ಇಡ್ಲಿ ಯಾರಿಗೆ? ವಾವ್, ಇಡ್ಲಿ ತಗೊಬಂದ. ಯಾರಿಗೆ ಚಿನ್ನ ಇಡ್ಲಿ? ನಿಂಗ? ನಿನಗ ಪಾಪುಗ? ನಿನಗ ಪಾಪುಗ? ಅದು ಪಾಪುಗ. ಓಕೆ ಓಕೆ ಚಿನ್ನ. కన్నుకేమైంది నీకు? కన్నుకి చూడు, అక్కడ సైడ్ చూడు. ಚಟ್ನಿ ಬೇಕು ಅಂತ ಹೇಳಿದ್ದಕ್ಕೆ ಇಡ್ಲಿ ಸಮೇತ ತಗೊಬಂದರು. ನಾನು ಇಡ್ಲಿ ತಿನ್ನಲಿಲ್ಲ, ಅದ್ರ ಜೊತೆ 2 ಬೋಂಡಾ ಇಡ್ಲಿ ಹಾಕ್ಸ್ಕೊಂಡು ಬಂದಿದ್ದರು. ನಾನು ಪಡ್ಡು ಮಾಡಿದ್ನಲ್ವ, ಬಿಸಿ ಬಿಸಿ ಪಡ್ಡಿಗೆ ಚಟ್ನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿ ಎಲ್ಲ ಎತ್ತಿಟ್ಟು ನಾನು ಪಡ್ಡನ್ನು ಮಾತ್ರ ತಿಂದೆ. ಹಾಗೆ ಕೈಗೆ ಸಣ್ಣ ಪುಟ್ಟ ಅದು ಸಣ್ಣದು ಅದೇನೋ ಮಸ್ಕಿಟೋ ಕೊಡ್ದಿರೋ ಥರ ರೆಡ್ ಆಗಿತ್ತು. ಹಾಗಾಗಿ ನಮ್ಮ ಅಥರ್ವ ಆಯಿಂಟ್ಮೆಂಟ್ ಹಚ್ತೀನಿ ಅಂತ ಹಚ್ತಾ ಇದ್ದಾನೆ. ನೋಡಿ ಹೇಗೆ ಹಚ್ತಾ ಇದ್ದಾನೆ ಅಂತ. ಅವನಿಗಿಂಥ ಕೆಲಸ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಎದ್ರು ಬಿದ್ದರು ಆಯಿಂಟ್ಮೆಂಟು ಹಚ್ಚಕ್ಕಂತೂ ಓಡಿ ಬಂದುಬಿಡ್ತಾನೆ. ಈ ಆಯಿಂಟ್ಮೆಂಟ್ ಹಚ್ಚೋದು, ಈ ಫೇರ್ ಆ್ಯಂಡ್ ಲವ್ಲಿ ಹಿಚಿಕ್ ಖಾಲಿ ಮಾಡೋದು, ಏನಾದರೂ ಟ್ಯೂಬ್ ಸಿಕ್ಕರೆ ಸಾಕು, ಪೇಸ್ಟ್ ಸಿಕ್ಕರೆ ಸಾಕು, ಎಲ್ಲ ಹಿಚಿಕ್ ಎಲ್ಲ ಗೋಡೆಗೆಲ್ಲ ಹಚ್ಚಿ ಹಾಳು ಮಾಡಿಬಿಡ್ತಾನೆ. ಅವನಿಗೆ ಟ್ಯೂಬ್ಗಳು ಕಂಡ್ರೆ ಅದೇನು ಪ್ರಿಯನೋ ಗೊತ್ತಿಲ್ಲ. ನಿಮ್ಮನೆ ಮಕ್ಕಳು ಹೀಗೆ ಮಾಡ್ತಾರಾ? ಕಾಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಕ್ಕಾಗಿ ಬೆಲ್ ಬಟನನ್ನು ಒತ್ತಿ. ನಮ್ಮ ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನಾನು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಹೊಸ ವ್ಯಕ್ತಿ ಅಂತ ಅನಿಸ್ಬೋದು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಪರಿಚಯ ಆಗುತ್ತೆ. ನೋಡೋಣ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ತೋರಿಸ್ಕೊತಾ ಹೋಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್. ಹೇಳ್ತೀನಿ, ಹೋಗು ಹ್ಯಾಂಡ್ ವಾಶ್ ಮಾಡ್ಕೊ, ಬೈಕ್ ಹೋಗಿ. ಡೋರ್ ಹಾಕು. ಡನ್, ಸಾಕು ಬಾ.